ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ಈ ದಿವಸ 10ನೇ ತರಗತಿ ವಿಜ್ಞಾನ ಭಾಗ 1ರಲ್ಲಿ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಒಂದು ಘಟಕದ ಬಗ್ಗೆ ತಿಳ್ಕೊಳ್ಳೋಣ. ಈ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಘಟಕದಲ್ಲಿ ಈ ದಿವಸ 4 ಅವಧಿಯಲ್ಲಿ ನಾವು ಕಲಿಕಾಂಶಗಳನ್ನು ಕಲಿಬೇಕಾಗ್ತದೆ. ಮೊದಲನೇ ಅವಧಿಯಲ್ಲಿರ್ತಕ್ಕಂಥ ಕಲಿಕಾಂಶಗಳು ಲೋಹ ಮತ್ತು ಅಲೋಹಗಳ ಭೌತ ಲಕ್ಷಣಗಳು ಮತ್ತು ರಾಸಾಯನಿಕ ಲಕ್ಷಣಗಳು. ಎರಡನೆಯ ಅವಧಿಯಲ್ಲಿ ರಾಸಾಯನಿಕ ಲಕ್ಷಣಗಳು, ಕ್ರಿಯಾಶೀಲತೆ ಸರಣಿ, ಲೋಹ ಮತ್ತು ಅಲೋಹಗಳ ಪ್ರತಿವರ್ತನೆ ಅಂತಕ್ಕಂಥ ಬಗ್ಗೆ ಎರಡನೇ ಅವಧಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಮೂರನೇ ಅವಧಿಯಲ್ಲಿ ಅಯಾನಿಕ್ ಸಂಯುಕ್ತಗಳ ಉಂಟಾಗುವಿಕೆ, ಗುಣಲಕ್ಷಣಗಳು. ನಾಲ್ಕನೇ ಅವಧಿಯಲ್ಲಿ ಲೋಹದ ಉದ್ಧರಣ ಮತ್ತು ಲೋಹದ ನಶಿಸುವಿಕೆ ಮತ್ತು ಮಿಶ್ರ ಲೋಹಗಳ ಬಗ್ಗೆ ನಾವು ಕಲಿಯೋಣ. ಒಟ್ಟು ಈ ಲೋಹ ಮತ್ತು ಅಲೋಹಗಳಂತಕ್ಕಂಥ ಘಟಕ ಪಾಠವನ್ನು ನಾವು 4 ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಇವತ್ತು ಮೊದಲನೇ ಅವಧಿಯಲ್ಲಿ ನಾವು ಯಾವ ಕಲಿಕಾಂಶಗಳನ್ನು ಮಕ್ಕಳಿಗೆ ಕಲಿಯೋಣಪ್ಪ ಅಂತಂತಂದರೆ ಲೋಹ ಮತ್ತು ಅಲೋಹಗಳ ಭೌತ ಲಕ್ಷಣಗಳು ಮತ್ತು ರಾಸಾಯನಿಕ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪ್ರಕೃತಿಯಲ್ಲಿ 118 ಧಾತುಗಳು ಲಭ್ಯವಿದೆ ಅಂತ 9ನೇ ತರಗತಿಯಲ್ಲಿ ನೀವು ಇದ್ದಾವೆ. ಅದರಲ್ಲಿ 94ಕ್ಕೂ ಹೆಚ್ಚು ಧಾತುಗಳು ಲೋಹಗಳು, ಉಳಿದಿರ್ತಕ್ಕಂಥವನ್ನ ಅಲೋಹಗಳು ಅಂತ 9ನೇ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ದೀರಿ. ಈ ಧಾತುಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳಾಗಿ ನಾವು ವರ್ಗೀಕರಿಸಿದ್ದೇವೆ. ಧಾತುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಲೋಹಗಳು ಮತ್ತು ಅಲೋಹಗಳಾಗಿ ವರ್ಗೀಕರಿಸಿದ್ದೇವೆ. ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂತಹ ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳು ನಿಮಗೆ ಗೊತ್ತಿದೆ. ಉದಾಹರಣೆಗೆ ಈಗ ಕಬ್ಬಿಣವನ್ನು ನಾವು ಕೈಗಾರಿಕಾ ಉದ್ಯಮದಲ್ಲಿ ಬಳಸ್ತೇವೆ. ಅದಕ್ಕೋಸ್ಕರ ವ್ಯಾಪಕವಾಗಿ ಬಳಸ್ತಕ್ಕಂಥ ಲೋಹ ಯಾವುದಪ್ಪ ಅಂತಂತಂದರೆ ಕಬ್ಬಿಣ. ಅದನ್ನ ಲೋಹಗಳ ರಾಜ ಅಂತ ಕರಿತೇವೆ. ನೋಡಿ, ತಾಮ್ರ ಇದೆ, ಅದನ್ನು ವಿದ್ಯುತ್ ಶಕ್ತಿ ತಂತಿಯಾಗಿ, ವಾಹಕ ತಂತಿಯಾಗಿ ಬಳಸ್ತೇವೆ. ಮತ್ತು ನಾವು ಬಂಗಾರವನ್ನು ಗಡಸು ಮಾಡಲಿಕ್ಕೆ ತಾಮ್ರವನ್ನು ಬಳಸ್ತೇವೆ. ಹೀಗೆ ಅನೇಕ ಲೋಹಗಳನ್ನು ನಾವು ಇವತ್ತು ಏನು ಮಾಡ್ತೇವಪ್ಪ ಅಂತಂದರೆ ಕೃಷಿಯಲ್ಲಿ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸ್ತೇವೆ. ಅದೇ ರೀತಿ ಅಲೋಹಗಳಾಗಿರ್ತಕ್ಕಂತಹ ಆಕ್ಸಿಜನ್ ಇರ್ಬೋದು. ಆಕ್ಸಿಜನ್ ನಮ್ಮ ಏನಾಗಂದರೆ ಉಸಿರಾಟಕ್ಕೆ ಬಳಸ್ತಕ್ಕಂಥ ಒಂದು ಅನಿಲ ಅಂತ ಹೇಳ್ತೇವೆ. ಅದೇ ರೀತಿ ನೈಟ್ರೋಜನ್, ಇದನ್ನು ಸಸ್ಯಗಳಿಗೆ ಗೊಬ್ಬರವಾಗಿ ಬಳಸ್ತೇವೆ. ಪೊಟ್ಯಾಷಿಯಂ, ರಂಜಕ, ಗಂಧಕ ಮುಂತಾದ ಅಲೋಹಗಳನ್ನು ನಾವೇನು ಮಾಡ್ತೇವೆ, ನಮ್ಮ ಸಸ್ಯಗಳ ಬೆಳವಣಿಗೆಗೆ ಪೋಷಕಾಂಶ ರೂಪದಲ್ಲಿ ಕೆಲವು ಅಲೋಹಗಳನ್ನು ಬಳಸ್ತೇವೆ. ಅದೇ ರೀತಿ ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ ಮುಂತಾದ ಲೋಹಗಳನ್ನು ನಮ್ಮ ಅಲ್ಯೂಮಿನಿಯಮನ್ನು ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತೇವೆ ಮತ್ತು ವಿದ್ಯುತ್ ತಂತಿಗಳ ಪ್ರಸರಣದಲ್ಲಿ ಬಳಸ್ತೇವೆ. ತಾಮ್ರ ತಂತಿಯನ್ನು ವಿದ್ಯುತ್ ಶಕ್ತಿಯ ಪ್ರಸರಣ ತಂತಿಯಲ್ಲಿ ಬಳಸ್ತೇವೆ. ಕಬ್ಬಿಣವನ್ನು ಮನೆ ಕಟ್ಟಲಿಕ್ಕೆ, ಕಿಟಕಿ ಇರ್ಬೋದು, ಡೋರ್ ಇರ್ಬೋದು, ನೇಗಿಲುಗಳಿರ್ಬೋದು, ಆಮೇಲೆ ಕೃಷಿ ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಲೋಹಗಳನ್ನು ಬಳಸ್ತೇವೆ. ಹಿಂಗೆ ನಮ್ಮ ದೈನಂದಿನ ಜೀವನದಲ್ಲಿ ಲೋಹ ಮತ್ತು ಅಲೋಹಗಳನ್ನು ನಾವು ವ್ಯಾಪಕವಾಗಿ ಬಳಸ್ತಕ್ಕಂಥದ್ದು ಚರ್ಚೆ. ಈಗಾಗಲೇ ನಾವು ಧಾತುಗಳನ್ನು ಲೋಹಗಳು ಮತ್ತು ಅಲೋಹಗಳು ಎಂದು ವರ್ಗೀಕರಿಸಲಿಕ್ಕೆ ನಾವು ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಿದ್ದೇವೆ. ಈಗ ಹಾಗಾದರೆ ಈ ಲೋಹಗಳು ಮತ್ತು ಅಲೋಹಗಳ ಭೌತ ಲಕ್ಷಣಗಳು ಮತ್ತು ರಾಸಾಯನಿಕ ಲಕ್ಷಣಗಳಲ್ಲಿ ನಾವು ಲೋಹಗಳ ಭೌತ ಲಕ್ಷಣಗಳನ್ನು ನೋಡೋಣ. ಈಗ ಹಾಗಾದ್ರೆ ಏನು ಲೋಹಗಳ ಭೌತ ಲಕ್ಷಣಗಳು ಏನಪ್ಪಾ ಅಂತಂತಂದ್ರೆ, ಲೋಹಗಳು ಒಳೆಯುತ್ತವೆ. ಅಂದರೆ ಉದಾಹರಣೆಗೆ ಕಬ್ಬಿಣ ಒಡೆಯುತ್ತದೆ, ಅಲ್ಯೂಮಿನಿಯಂ ಒಡೆಯುತ್ತದೆ, ಮೆಗ್ನೀಷಿಯಂ ಒಡೆಯುತ್ತದೆ,
ಮತ್ತೆ ಚಿನ್ನ ಹೊಳೆಯುತ್ತದೆ. ಬಹುತೇಕ ಲೋಹಗಳು ಏನಾಗುತ್ತೆ ಹೊಳಿತಕ್ಕಂಥ ಮೇಲ್ಮೈಯನ್ನ ಹೊಂದಿರುತ್ತವೆ. ಇದು ಒಂದು ಭೌತ ಲಕ್ಷಣ ಅಂತ ಹೇಳ್ತೇವೆ. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಮತ್ತೆ ತಾಮ್ರ, ಕಬ್ಬಿಣ ಮುಂತಾದ ಲೋಹಗಳ ನಾವು ನೋಡಿದಾಗ ಅವು ಹೊಳೆಯುತ್ತವೆ. ಎರಡನೇದು ಏನಪ್ಪಾ ಅಂದ್ರೆ ಲೋಹಗಳನ್ನ ತನ್ಯತೆ ಮತ್ತು ಕುಟ್ಯತೆ ಗುಣವನ್ನ ಹೊಂದಿವೆ. ಏನು ಮಕ್ಕಳೇ ತನ್ಯತೆ ಮತ್ತು ಕುಟ್ಯತೆ ಅಂದ್ರೆ ಏನು? ಉದಾಹರಣೆಗೆ ಲೋಹಗಳನ್ನ ಈಗ ಉದಾಹರಣೆಗೆ ಒಂದು ಕಬ್ಬಿಣದ ಮೊಳೆಯನ್ನ ತಗೊಳ್ಳಿ ಬಡಿದಾಗ ಏನಾಗುತ್ತೆ, ತಂತಿ ಲೋಹಗಳನ್ನ ತಂತಿಗಳನ್ನಾಗಿ ಮಾಡುವ ಗುಣಕ್ಕೆ ಏನಂತ ಕರಿತೇವೆ, ತನ್ಯತೆ ಅಂತ ಕರಿತೇವೆ. ಅದೇ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಕಬ್ಬಿಣದಂಥ ವಸ್ತುವನ್ನು ಬಡದಾಗ ಅದೇನಾಗುತ್ತಪ್ಪ ಅಂದರೆ ಚಪ್ಪಟೆ ಆಗ್ತದೆ. ಲೋಹಗಳನ್ನ ಹಾಳೆಗಳನ್ನಾಗಿ ಮಾಡುವ ಗುಣಕ್ಕೆ ಏನಂತ ಕರಿತೀವಿ ನಾವು ಅಂದರೆ ತನ್ಯತೆ ಅಂತ ಕರಿತೇವೆ, ಕುಟ್ಯತೆ ಅಂತ ಕರಿತೇವೆ. ಲೋಹಗಳನ್ನ ತಂತಿಗಳನ್ನಾಗಿ ಮಾಡುವ ಗುಣಕ್ಕೆ ಅಂತ ಕರಿತೀವಿ ತನ್ಯತೆ ಅಂತ ಕರಿತೀವಿ. ಲೋಹಗಳನ್ನ ಹಾಳೆಗಳನ್ನಾಗಿ ಮಾಡುವ ಗುಣಕ್ಕೆ ಅಂತ ಕರಿತೀವಿ ಕುಟ್ಯತೆ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಚಿನ್ನ ಅತಿ ಹೆಚ್ಚು ತನ್ಯತೆ ಹೊಂದಿರುವ ಲೋಹ, ಅತಿ ತನ್ಯತೆಯನ್ನು ಹೊಂದಿರತಕ್ಕಂಥ ಲೋಹ ಯಾವುದಪ್ಪ ಅಂತಂದ್ರೆ ಚಿನ್ನ ಅಂತ ಹೇಳ್ತೇವೆ. 1 ಗ್ರಾಮ್ ಚಿನ್ನವನ್ನ 2 ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ನಾವು ಎಳೆಯಬಹುದು. ಇದು ತನ್ಯ ಮತ್ತು ಕುಟ್ಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ತನ್ಯತೆ ಅಂದ್ರೆ ಲೋಹಗಳನ್ನ ತಂತಿಯನ್ನಾಗಿ ಮಾಡುವ ಗುಣಕ್ಕೆ ತನ್ಯತೆ ಅಂತ ಕರಿತೇವೆ. ಲೋಹಗಳನ್ನ ಹಾಳೆಗಳನ್ನಾಗಿ ಮಾಡುವ ಗುಣಕ್ಕೆ ಅಂತ ಕರಿತೇವೆ ಕುಟ್ಯತೆ ಅಂತ ಕರಿತೇವೆ. ಈಗ ಚಿನ್ನ ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿರತಕ್ಕಂಥ ಲೋಹ ಯಾವ್ದಪ್ಪ? ಚಿನ್ನ. 1 ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ಉದ್ದವನ್ನಾಗಿ ಮಾಡಬಹುದು. ಆಮೇಲೆ ಸಾಮಾನ್ಯವಾಗಿ ಕೊಠಡಿಯ ಉಷ್ಣತೆಯಲ್ಲಿ ಎಲ್ಲಾ ಲೋಹಗಳು ಏನಾಗ್ತವೆ, ಘನ ಸ್ಥಿತಿಯಲ್ಲಿ ಇರ್ತವೆ. ಉದಾಹರಣೆ ಕಬ್ಬಿಣ ಇರ್ಬೋದು, ತಾಮ್ರ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು. ಆದರೆ ಈ ಲೋಹಗಳಲ್ಲಿ ಒಂದು ದ್ರವ ರೂಪದಲ್ಲಿರ್ತಕ್ಕಂಥ ಒಂದು ಲೋಹ ಇದೆ, ಅದನ್ನ ನಾವು ಪಾದರಸ ಅಂತ ಹೇಳ್ತೇವೆ, ಮರ್ಕ್ಯುರಿ ಅಂತ ಹೇಳ್ತೇವೆ. ಇದರ ಸಂಕೇತ Hg. ಯಾಕೆ ಇದಕ್ಕೆ Hg ಅಂತ ಬರ್ಬೇಕಪ್ಪ ಅಂತಂದ್ರೆ ಈ ಮರ್ಕ್ಯುರಿ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಹೈಡ್ರೋಗೈರಮ್ ಅಂತಕ್ಕಂಥ ಲ್ಯಾಟಿನ್ ಪದದಿಂದ ಬಂದಿದೆ. ಹಾಗಾಗಿ ಅದರ ಸಂಕೇತ Hg ಅಂತ ಬರೀತೇವೆ. ಈ ಏಕೈಕ ದ್ರವರೂಪದಲ್ಲಿರ್ತಕ್ಕಂಥ ಲೋಹ ಯಾವುದಪ್ಪ ಅಂತಂದ್ರೆ ಮರ್ಕ್ಯುರಿ ಅಂತ ನಾವು ಹೇಳ್ತೇವೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಲೋಹಗಳು ಏನಾಗ್ತವೆ, ಬಹುತೇಕ ಕೊಠಡಿಯ ತಾಪದಲ್ಲಿ ಘನ ರೂಪದಲ್ಲಿ ಇರ್ತವೆ. ಆಮೇಲೆ ಲೋಹಗಳು ಸಾಧಾರಣವಾಗಿ ಏನಾಗಿರ್ತವಪ್ಪ ಅಂದ್ರೆ ಕಠಿಣವಾಗಿರ್ತವೆ. ನೋಡಿ, ಈಗ ಕಬ್ಬಿಣದ ಸರಳಿದೆ, ಅದನ್ನು ನಾವು ಮುರಿಯೋಕ್ಕಾಗತ್ತಾ? ಅಲ್ಯೂಮಿನಿಯಂ ಪಾತ್ರೆ ಬೆಂಡ್ ಮಾಡೋಕ್ಕಾಗತ್ತಾ? ಲೋಹಗಳು ತುಂಬಾ ಕಠಿಣವಾಗಿರ್ತವೆ. ಉದಾಹರಣೆಗೆ ಈಗ ನೋಡಿ, ಕ್ಷಾರೀಯ ಲೋಹಗಳು ಅಂದರೆ ಕೆಲವು ಕ್ಷಾರೀಯ ಲೋಹಗಳಾಗಿರ್ತಕ್ಕಂತಹ ಲಿಥಿಯಮ್ಮು, ಪೊಟ್ಯಾಷಿಯಮ್ ಮತ್ತು ಸೋಡಿಯಂ ಅಂತಕ್ಕಂಥ ಲೋಹಗಳು ಅದವಲ್ಲ, ಬಹುತೇಕ ಲೋಹಗಳು ಕಠಿಣವಾಗಿರ್ತವೆ. ಕೆಲವು ಕ್ಷಾರೀಯ ಲೋಹಗಳು ನೀರಿನಲ್ಲಿ ಕರತಕ್ಕಂಥ ಲೋಹಗಳದವಲ್ಲ, ಅವ್ಯಾವಪ್ಪ ಅಂತಂದ್ರೆ ಲಿಥಿಯಮ್ಮು, ಪೊಟ್ಯಾಷಿಯಮ್ ಮತ್ತು ಸೋಡಿಯಂ. ಈ ಲೋಹಗಳು ಏನಾಗ್ತಾವಪ್ಪ ಅಂತಂದ್ರೆ ತುಂಬಾ ಮೃದುವಾಗಿರ್ತವೆ. ನಾವು ನೋಡ್ರಿ, ಈ ಸೋಡಿಯಂ ಅನ್ನ ಚಾಕುವಿನಿಂದ ಕಟ್ ಮಾಡ್ಬೋದು, ಅಷ್ಟು ಮೃದುವಾಗಿರ್ತದೆ. ಈ ಸೋನ್ ಪಪಡಿ ಅಂತಕ್ಕಂಥ ಸ್ವೀಟ್ ಅನ್ನ ಹಿಂಗೆ ಬಿಚ್ಚಿದಾಗ ಯಾವ ರೀತಿ ಮುರ್ಕೊಳ್ತದೋ ಹಂಗೆ ನಾವು ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಲಿಥಿಯಂ ನಾವು ಚಾಕುವಿನಿಂದ ಏನ್ ಮಾಡ್ಬೋದು, ಸುಲಭವಾಗಿ ಕತ್ತರಿಸ್ಬೋದು. ಅಷ್ಟೇ ಅಲ್ಲ, ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ನೋಡ್ರಿ, ಈಗ ಒಂದು ಕಬ್ಬಿಣದ ಮಳೆ ಇದೆ, ಅದಕ್ಕೆ ನೀವು ಏನು ಮಾಡ್ತವಪ್ಪ ಅಂತಂತಂದ್ರೆ ತಂತಿಯನ್ನು ವೈರನ್ನು ಸುತ್ತಿ ನೀವು ಆ ಬ್ಯಾಟ್ರಿ ಕನೆಕ್ಷನ್ ಕೊಟ್ಬಿಟ್ರೆ ಆ ವಿದ್ಯುತ್ ಆ ತಂತಿಯಲ್ಲಿ ಹರಿದಾಗ ಆ ಕಬ್ಬಿಣದ ಮೊಳೆ ಸುತ್ತ ಕಾಂತಕ್ಷೇತ್ರವನ್ನು ಹೊಂದತಕ್ಕಂಥ ಕೆಲಸ ಮಾಡ್ತದೆ. ಈ ಕಬ್ಬಿಣ, ಬೆಳ್ಳಿ, ಅಲ್ಯೂಮಿನಿಯಂ, ಚಿನ್ನ ವಿದ್ಯುತ್ತನ್ನು ತನ್ನ ಮೂಲಕ ಪ್ರವಹಿಸ್ತವೆ ಅಂತ ಹೇಳ್ತೇವೆ ನಾವು. ಹಾಗೆಯೇ ಗ್ಯಾಲಿಯಂ ಮತ್ತು ಸೀಸಿಯಂ ಲೋಹಗಳು ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಏನಾಗಿರ್ತದೆ, ಲೋಹಗಳ ಕರಗುವ ಮತ್ತು ಕುದಿಯುವ ಬಿಂದು ಏನಾಗಿರ್ತೈತಿ, ಹೆಚ್ಚಾಗಿರ್ತೈತಿ. ಆದರೆ ಗ್ಯಾಲಿಯಂ ಮತ್ತು ಸೀಸಿಯಂ ಅಂತಕ್ಕಂಥ ಲೋಹಗಳು ಕಡಿಮೆ ಕರಗುವ ಬಿಂದನ್ನ ಹೊಂದಿರ್ತವೆ.
ಈ ಎರಡು ಲೋಹಗಳನ್ನು ನಿಮ್ಮ ಹಸ್ತದ ಮೇಲೆ ಏನಾದ್ರು ಇಟ್ಕೊಂಡ್ಬಿಟ್ರೆ ಗ್ಯಾಲಿಯಂ ಮತ್ತು ಸೀಸಿಯಂ ಅನ್ನ ಅವು ಬೇಗನೆ ಕರಗ್ತವೆ. ಕರಗ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಚರ್ಮದ ಮೇಲ್ಮೈ ಉಷ್ಣತೆಯಿಂದ ಏನಾಗುತ್ತೆ, ಇವು ಕರಗ್ತವೆ. ಉಳಿದಿರ್ತಕ್ಕಂಥ ಲೋಹಗಳ ಕುದಿಯೋ ಬಿಂದು ಮತ್ತು ಕರಗೋ ಬಿಂದು ಏನಾಗಿರ್ತಪ್ಪ ಅಂತಂದ್ರೆ ಹೆಚ್ಚಿರ್ತತಿ. ಆದರೆ ಯಾವುದು ಗ್ಯಾಲಿಯಂ ಮತ್ತು ಸೀಸಿಯಂ ಕೈ ಮೇಲೆ ಅಂಗೈಯಲ್ಲಿ ಇಟ್ಕೊಂಡಾಗ ಬೇಗ ಕರಗ್ತವೆ. ಕಾರಣ ಇಷ್ಟೇ, ಏನಪ್ಪಾ ಅಂತಂದ್ರೆ ನಮ್ಮ ಚರ್ಮದ ನಮ್ಮ ದೇಹದ ಉಷ್ಣತೆಯಿಂದ ಏನಾಗ್ತವೆ, ಗ್ಯಾಲಿಯಂ ಮತ್ತು ಸೀಸಿಯಂ ಏನಾಗ್ತವೆ ಅಂಗೈಯಲ್ಲಿ ಕರಿಬಿಡುತ್ತವೆ. ಇನ್ನ ಲೋಹಗಳು ಉತ್ತಮ ಉಷ್ಣವಾಹಕಗಳು ಅಂತ ಹೇಳ್ತೇವೆ. ಏನಿಲ್ಲ ನಾವೇನ್ ಮಾಡ್ತಾವಪ್ಪ ಅಂತಂದ್ರೆ ಇದು ಒಂದು ಮೇಣದ ಬತ್ತಿ ಇದೆ. ಉತ್ತಮ ಉಷ್ಣವಾಹಕಗಳು ಅಂತಂದ್ರೆ ನೋಡಿ, ಒಂದು ಮೇಣದ ಬತ್ತಿ ಇದೆ. ಈ ಮೇಣದ ಬತ್ತಿ ಇದೆ, ಬತ್ತಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಏನಿಲ್ಲ, ಈ ಮೇಣದ ಬತ್ತಿಗೆ ಏನ್ ಮಾಡ್ರಪ್ಪ ಅಂದ್ರೆ ಒಂದು ಲೋಹದ ತಂತಿಯನ್ನ, ತಾಮ್ರದ ತಂತಿಯನ್ನ ನೀವೇನ್ ಮಾಡ್ರಿ ಬಿಡ್ರಿ, ಇಟ್ಟು ಏನ್ ಮಾಡ್ರಿ ಒಂದು ಸ್ಪಿರಿಟ್ ಲ್ಯಾಂಪ್ ಇಂದ ಈ ತಂತಿಯನ್ನ ಕಾಸಿ. ತಂತಿ ಕಾದಾಗ ಇಲ್ಲಿ ಮೇಣ ಕರಗ್ತದೆ. ಅಂದ್ರೆ ನಾವು ಕೊಟ್ಟಂತಹ ದೀಪದಿಂದ ಕಾಣಿಸಿದ ತಂತಿಯಲ್ಲಿ ತಾಮ್ರದ ತಂತಿ ಏನ್ ಮಾಡುತ್ತೆ, ಉಷ್ಣವನ್ನು ಏನು ಮಾಡುತ್ತೆ, ಆ ಉಷ್ಣವು ಈ ತಂತಿಯ ಮುಖಾಂತರ ಪ್ರಸಾರವಾಗಿ ಈ ಮೇಣ ಕರಗುತ್ತದೆ. ಹಾಗಾಗಿ ಲೋಹಗಳು ಉತ್ತಮ ಉಷ್ಣವಾಹಕಗಳು. ಆಮೇಲೆ ಲೋಹಗಳಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಭೌತ ಗುಣ ಇದೆ. ಅದೇನಪ್ಪ ಅಂತಂತಂದ್ರೆ ಲೋಹಗಳನ್ನು ನಾವು ಏನ್ ಮಾಡ್ತೇವೆ, ಮೇಲೆ ಉದಾಹರಣೆ ತಟ್ಟೆ ಇರ್ಬೋದು, ಅಲ್ಯೂಮಿನಿಯಂ ತಟ್ಟೆ ಇರ್ಬೋದು, ಸ್ಟೀಲ್ ತಟ್ಟೆ ಇರ್ಬೋದು, ಇವನ್ನ ಮೇಲಿನ ತೆಳಗೆ ಹಾಕಿದಾಗ ಏನ್ ಮಾಡ್ತವೆ, ಶಬ್ದವನ್ನು ಉಂಟು ಮಾಡ್ತವೆ. ಅದೇ ರೀತಿ ಗಿಟಾರ ಇರ್ಬೋದು, ವೀಣೆ ಇರ್ಬೋದು, ಸಂಗೀತ ವಾದ್ಯಗಳನ್ನು ನಾವು ತಂತಿಯನ್ನು ಮೀಟಿದಾಗ ಶಬ್ದ ಉಂಟಾಗ್ತದೆ. ಈ ರೀತಿ ಲೋಹಗಳು ಶಬ್ದವನ್ನು ಉಂಟು ಮಾಡ್ತಕ್ಕಂಥ ಗುಣಕ್ಕೆ ಅಂತ ಕರಿತೀವಿ ಶಾಬ್ದನ ಅಂತ ಕರಿತೀವಿ, ಸ್ವನಾರಸ್ ಅಂತಲೂ ಕರಿತೇವೆ. ನಾವು ಇಷ್ಟು ಭೌತ ಗುಣಗಳನ್ನ ತಿಳ್ಕೊಂಡ್ವಿ. ಯಾವುದೋ ಲೋಹದ ಭೌತ ಗುಣಗಳು. ಲೋಹಗಳು ಒಡೆಯುತ್ತವೆ, ಲೋಹಗಳು ತುಂಬಾ ಕಠಿಣವಾಗಿರ್ತವೆ, ಲೋಹಗಳು ಘನ ಸ್ಥಿತಿಯಲ್ಲಿರ್ತವೆ, ಲೋಹಗಳನ್ನ ತನ್ನತೆ ಮತ್ತು ಕುಟ್ಟತೆ ಗುಣವನ್ನು ಹೊಂದಿವೆ. ಮತ್ತೆ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು, ಲೋಹಗಳು ಉತ್ತಮ ಉಷ್ಣ ವಾಹಕಗಳು ಅಂತ ತಿಳ್ಕೊಂಡ್ವಿ. ಮತ್ತೆ ಲೋಹಗಳು ಶಾಬ್ದನ ಗುಣವನ್ನ ಹೊಂದಿರ್ತವೆ ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರಿ. ಅದೇ ರೀತಿ ಅಲೋಹಗಳ ಭೌತ ಲಕ್ಷಣಗಳು. ಅಲೋಹ ಅಂದೇನಪ್ಪಾ ಅಂದ್ರೆ ವಿದ್ಯುತ್, ಉಷ್ಣ ಮತ್ತು ಶಾಖ ಶಕ್ತಿಯನ್ನು ಅರಿಯಲೇ ಬಿಡದೇ ಇರತಕ್ಕಂಥ ವಸ್ತುಗಳಿಗೆ ಏನಂತ ಕೇಳ್ತಾರೆ ಅಲೋಹಗಳು. ಈ ಯಾವುದೇ ಅಲೋಹಗಳಿದಾವಲ್ಲ ಇವು ಹೊಳೆಯುವ ಮೇಲ್ಮೈಯನ್ನು ಹೊಂದಿರಲ್ಲ. ಆದರೂ ಹೊಳಿತಾ ಇರತಕ್ಕಂಥ ಅಲೋಹಗಳು ಯಾವಪ್ಪ ಅಂದ್ರೆ ವಜ್ರ. ನೋಡ್ರಿ, ವಜ್ರ ಅದು ಇಂಗಾಲ ಒಂದು ಬಹುರೂಪ. ಆಮೇಲೆ ಪೆನ್ಸಿಲ್ ಇರ್ತಕ್ಕಂಥ ಗ್ರಾಫೈಟ್ ನೋಡ್ರಿ, ಇವು ಅಷ್ಟೇ ಅಲ್ಲ, ಅಯೋಡಿನ್ ಅಂತಕ್ಕಂಥ ಲೋಹ ಹೊಳಿತತಿ. ಬಹುತೇಕ ಅಲೋಹಗಳು ಹೊಳೆಯುವುದಿಲ್ಲ, ಆದರೆ ಹೊಳಿತಕ್ಕಂಥ 3 ಅಲೋಹಗಳು ಯಾವಪ್ಪ ಅಂತಂದ್ರೆ ನಮ್ಮ ಏನು ಸೀಸದ ಕಡ್ಡಿಯಲ್ಲಿರ್ತಕ್ಕಂಥ ಪೆನ್ಸಿಲಲ್ಲಿರ್ತಕ್ಕಂಥ ಗ್ರಾಫೈಟ್ ಹೊಳಿತತಿ, ಮತ್ತೆ ವಜ್ರ ಹೊಳಿತತಿ, ಮತ್ತೆ ಅಯೋಡಿನ್ ಹೊಳಿತಕ್ಕಂಥ ಅಲೋಹಗಳು. ಸಾಧಾರಣವಾಗಿ ಅಲೋಹಗಳು ಘನ, ದ್ರವ, ಅನಿಲ ಸ್ಥಿತಿಯಲ್ಲಿರ್ತವೆ. ನೋಡಿ, ಗಂಧಕ ಇದು ಘನ ಸ್ಥಿತಿಯಲ್ಲಿದೆ, ಬ್ರೋಮಿನ್ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ಅಲೋಹ, ಆಕ್ಸಿಜನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಮತ್ತೆ ಮತ್ತೇನಪ್ಪ ಅಂತಂತಂದ್ರೆ ಕ್ಲೋರಿನ್, ಅಯೋಡಿನ್ ಘನ ಸ್ಥಿತಿಯಲ್ಲಿ ಇರ್ತೈತಿ. ಮತ್ತೆ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ಏಕೈಕ ಅಲೋಹ ಯಾವ್ದಪ್ಪ ಅಂದ್ರೆ ಬ್ರೋಮಿನ್. ಗಂಧಕ ಏನಾಗುತ್ತೆ, ಘನ ಸ್ಥಿತಿಯಲ್ಲಿ ಇರ್ತೈತಿ. ಆಕ್ಸಿಜನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಫ್ಲೋರಿನ್, ಇವೆಲ್ಲವೂ ಅಲೋಹಗಳು ಅಂತ ಹೇಳ್ತೇವೆ ನಾವು. ಆದರೆ ಲೋಹಗಳಿಗೆ ಹೋಲಿಸಿದಾಗ ಅಲೋಹಗಳು ಕಡಿಮೆ ಕರಗುವ ಬಿಂದು ಮತ್ತು ಕುದಿಯುವ ಬಿಂದನ್ನ ಗತಿಗಳನ್ನ ಹೊಂದಿವೆ. ಆದರೆ ವಜ್ರ ಇದೆಯಲ್ಲ ತುಂಬಾ ಕಠಿಣವಾಗಿದೆ. ವಜ್ರ ಕಠಿಣವಾಗಿದೆ. ಕಠಿಣವಾಗಿರ್ತಕ್ಕಂಥ ಏಕೈಕ ಅಲೋಹ ಯಾವ್ದಪ್ಪ ಅಂತಂದ್ರೆ ವಜ್ರ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್, ಅಲೋಹಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು. ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುವುದಿಲ್ಲ ಅಲೋಹಗಳು. ಮತ್ತೆ ಕೆಲವು ಮಾತ್ರ ವಾಹಕಗಳನ್ನು ಹೊಂದಿರ್ತವೆ. ಅದ್ಯಾವ್ದಪ್ಪ ಅಂತಂದ್ರೆ ಗ್ರಾಫೈಟ್. ನೋಡಿ, ಈಗ ನಾವು ಯಾವ್ದಪ್ಪ ಅಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಬಲ್ಬ್
2 ವೈರ್ ಕನೆಕ್ಷನ್ ಕೊಟ್ಟು ನೀವು ಪೆನ್ಸಿಲಿಗೆ ಆ ವೈರನ್ನು ಟಚ್ ಮಾಡಿದಾಗ ಅಲ್ಲಿ ವಿದ್ಯುತ್ ಬಲ್ಬ್ ಹೊತ್ತುತ್ತದೆ. ಕೆಲವು ಆ ಲೋಹಗಳು ವಿದ್ಯುತ್ ವಾಹಕಗಳಾಗಿವೆ. ಅದ್ಯಾವುದಪ್ಪ ಅಂದರೆ ಗ್ರಾಫೈಟ್ ಇರ್ಬೋದು, ಕಲ್ಲಿದ್ದಲು ಇರ್ಬೋದು, ಮತ್ತು ಸಲ್ಫರ್ ಅಂತಕ್ಕಂಥ ಚಾರ್ಕೋಲ್, ಇವು ವಿದ್ಯುತ್ತಿನ ವಾಹಕಗಳಾಗಿ ಕೆಲವು ಅಲೋಹಗಳು ನಮಗೆ ಏನು ಮಾಡ್ತವೆ. ಬಹುತೇಕ ಅಲೋಹಗಳು ದುರ್ಬಲ ವಾಹಕಗಳು, ಆದರೆ ಗ್ರಾಫೈಟ್, ಚಾರ್ಕೋಲ್ ಮತ್ತು ಗಂಧಕ ಇದೆಯಲ್ಲ, ಇವು ಏನಪ್ಪ ಅಂದರೆ ಉತ್ತಮ ವಿದ್ಯುತ್ತಿನ ವಾಹಕಗಳಾಗಿ ಕೆಲಸ ಮಾಡ್ತಕ್ಕಂಥ ಅಲೋಹಗಳು. ಮತ್ತು ಬಹುತೇಕ ಅಲೋಹಗಳು ತನ್ಯತೆ ಮತ್ತು ಕುಟ್ಟತೆ ಗುಣವನ್ನು ಹೊಂದಿಲ್ಲ. ಮತ್ತು ಅಲೋಹಗಳು ಶಾಬ್ದನ ಗುಣಗಳನ್ನು ಹೊಂದಿಲ್ಲ ಅಂತ ಹೇಳ್ತೇವೆ ನಾವು. ಇಷ್ಟು ನಾವು ಲೋಹಗಳ ಮತ್ತು ಅಲೋಹಗಳ ಭೌತ ಲಕ್ಷಣಗಳನ್ನು ತಿಳ್ಕೊಂಡ್ವಿ. ಹಾಗಾದರೆ ಲೋಹಗಳ ರಾಸಾಯನಿಕ ಗುಣಗಳನ್ನು ನಾವು ತಿಳ್ಕೊಂಡೀಗ. ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಲಕ್ಷಣಗಳನ್ನು, ಈಗ ಲೋಹಗಳ ರಾಸಾಯನಿಕ ಲಕ್ಷಣಗಳನ್ನು ತಿಳ್ಕೊಳ್ಳೋಣಾಗತ್ತೆ. ಈಗ ಈ ಲೋಹಗಳು ಆಮ್ಲಜನಕದ ಜೊತೆಗೆ ವರ್ತಿಸಿ, ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ, ಲೋಹ ಪ್ಲಸ್ ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನು ಕೊಡ್ತಪ್ಪ ಅಂತಂದ್ರೆ ಲೋಹದ ಆಕ್ಸೈಡ್ಗಳು, ಲೋಹದ ಆಕ್ಸೈಡ್ಗಳು ಕೊಡ್ತವೆ. ಉದಾಹರಣೆ, ಈಗ ತಾಮ್ರವನ್ನು ತೆಗೆದುಕೊಂಡಾಗ ಅದು ಆಕ್ಸಿಜನ್ ಜೊತೆಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಉಂಟಾಗುತ್ತದೆ. ನೋಡಿದ್ರು ಬಹುತೇಕ ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನಂದ್ರೆ ಲೋಹದ ಆಕ್ಸೈಡ್ ಆಗಿರ್ತಕ್ಕಂಥ ತಾಮ್ರದ ಆಕ್ಸೈಡ್ ಅನ್ನು ಕೊಡುತ್ತದೆ. ನೋಡಿ, ಒಂದು ಸಮೀಕರಣದಲ್ಲಿ 2 ಭಾಗ ಇರ್ತವೆ. ಇದನ್ನು ಎಡಭಾಗ, ಇದನ್ನು ಬಲಭಾಗ ಅಂತ ಹೇಳ್ತೀವಿ. ಎಡಭಾಗದಲ್ಲಿ ಇರ್ತಕ್ಕಂಥವನ್ನ ಪ್ರತಿವರ್ತಕಗಳು, ಬಲಭಾಗದಲ್ಲಿ ಇರ್ತಕ್ಕಂಥವನ್ನು ಉತ್ಪನ್ನಗಳು ಅಂತ ಕೇಳ್ತೀವಿ. ನೋಡಿ, ಯಾವುದೇ ರಾಸಾಯನಿಕ ಸಮೀಕರಣದಲ್ಲಿ ಏನಾಗಿರ್ಬೇಕು, ಪ್ರತಿವರ್ತಕಗಳ ಪರಮಾಣುಗಳ ಸಂಖ್ಯೆ ಎಷ್ಟಿರ್ತದೋ ಅಷ್ಟೇ ಸಂಖ್ಯೆಯ ಪರಮಾಣುಗಳು ಉತ್ಪನ್ನದಲ್ಲೂ ಇರಬೇಕು. ನೋಡಿ, ಉದಾಹರಣೆಗೆ ತಾಮ್ರದ ಪರಮಾಣುಗಳು 2 ಇದಾವೆ, ಇಲ್ಲೂ ಸಹ ತಾಮ್ರದ ಪರಮಾಣುಗಳು 2 ಇದಾವೆ. ಆಕ್ಸಿಜನ್ ಪರಮಾಣು ಇಲ್ಲೂ 2 ಇದಾವೆ, ಇಲ್ಲೂ ಸಹ 2 ಇದಾವೆ. ಆವಾಗ ಸಮೀಕರಣವು ಸರಿದೂಗಿಸಲ್ಪಟ್ಟಿದೆ. ಅದೇ ರೀತಿ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಅಂತಕ್ಕಂಥ ಲೋಹಗಳು ಆಮ್ಲಜನಕದೊಂದಿಗೆ ದಹಿಸಿ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಅಂತಕ್ಕಂಥ ಲೋಹಗಳು ಆಮ್ಲಜನಕದೊಂದಿಗೆ ದಹಿಸಿ ಏನಪ್ಪ ಅವುಗಳ ಆಕ್ಸೈಡ್ಗಳನ್ನ ಉಂಟು ಮಾಡ್ತವೆ. ಫಾರ್ ಎಕ್ಸಾಂಪಲ್ ನೋಡಿರಿ, 4Al plus 3O2 gives rise to aluminum oxide. 2Al2O3 plus ಏನಪ್ಪಾ ಅಂತಂದ್ರೆ ಬಿಡುಗಡೆ ಆಗತ್ತಪ್ಪ ಅಂತಂದ್ರೆ ಅಲ್ಯೂಮಿನಿಯಂ. ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಬಂತು, ಇದು ಬಿಳಿಯ ಪುಡಿ. ಅಲ್ಯೂಮಿನಿಯಂ ಆಕ್ಸೈಡ್ ಯಾವ ಬಣ್ಣದಲ್ಲಿ ಇರ್ತದೆ? ಇದು ಬಿಳಿಯ ಪುಡಿ. ನೋಡಿ, ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಬಂತು. ಅದೇ ರೀತಿ ಮೆಗ್ನೀಷಿಯಂ ನೋಡಿ, 2Mg plus O2 gives rise to 2MgO. ಇದು ಸಹ ಬಿಳಿಯ ಬಣ್ಣದಿಂದ ಕೂಡಿದೆ, ಇದು ಸಹ ಬಿಳಿಯ ಪುಡಿಯಾಗಿರುತ್ತದೆ. ನೋಡಿ, ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಎಂತ ಆಕ್ಸೈಡ್ಗಳಪ್ಪ ಅಂತಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಲೋಹ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ಗಳನ್ನು ಕೊಡ್ತೇವೆ. ನೋಡಿ, ತಾಮ್ರ ಆಕ್ಸಿಜನ್ ಜೊತೆಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಕೊಡ್ತು. ಇದು ಯಾವ ಬಣ್ಣದಲ್ಲಿ ಇರುತ್ತಪ್ಪ ಅಂತಂದ್ರೆ ಇದು ಸಾಮಾನ್ಯವಾಗಿ ಕಪ್ಪು ಬಣ್ಣದಿಂದ ಕೂಡಿರ್ತತಿ. ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಬಿಳಿಯ ಬಣ್ಣದ ಪುಡಿಯಾಗಿ ಕೂಡಿರ್ತತಿ. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಬಿಳಿಯ ಪುಡಿಯಾಗಿರುತ್ತದೆ. ಸಾಮಾನ್ಯವಾಗಿ ಯಾವುದೇ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಕೊಡುತ್ತವೆ. ಏನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನ ಈ ಬಂದಂತ ಲೋಹದ ಆಕ್ಸೈಡ್ಗಳನ್ನ ನೀರಿನಲ್ಲಿ ಕರಗಿಸಿದಾಗ ಏನಾಗುತ್ತೆ? ಪ್ರತ್ಯಾಮ್ಲ ಬರುತ್ತೆ. ಆ ಬಂದಂತ ಪ್ರತ್ಯಾಮ್ಲದಲ್ಲಿ ನೀವು ನೀಲಿ ಲಿಟ್ಮಸ್ ಅನ್ನ, ಕೆಂಪು ಲಿಟ್ಮಸ್ ಅನ್ನ ಅದ್ದಿದಾಗ ಅದು ನೀಲಿ ಆತಪ್ಪ ಅನ್ನೋದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ ಅಂತ ಹೇಳ್ತೀವಿ. ಅದೇ ರೀತಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥ ಲೋಹಗಳನ್ನ ನಾವು ಏನ್ ಮಾಡ್ತೇವೆ? ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥ ಲೋಹಗಳನ್ನ ನಾವು ಗಾಳಿಗೆ ತೆರೆದಿಟ್ಟಾಗ ಆ
ಆ ಗಾಳಿಯಲ್ಲಿರ್ತಕ್ಕಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ನೋಡಿ, ಫಾರ್ ಎಕ್ಸಾಂಪಲ್ 4Na plus O2 4Na plus O2 gives rise to 2Na2O ಸೋಡಿಯಂ ಆಕ್ಸೈಡ್ ಕೊಡ್ತು. ಅದೇ ರೀತಿ ಪೊಟ್ಯಾಷಿಯಂ ನೋಡ್ರಿ 4K plus O2 gives rise to ಏನಪ್ಪಾ ಅಂತಂದ್ರೆ 2K2O ಬಂತು. ಪೊಟ್ಯಾಷಿಯಂ ಆಕ್ಸೈಡ್, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನು ನಾವು ಗಾಳಿಗೆ ತೆರೆದಿಟ್ಟಾಗ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ ಕೊಡ್ತವೆ. ಈ ಲೋಹೀಯ ಆಕ್ಸೈಡ್ಗಳನ್ನು ನಾವು ನೀರಿನಲ್ಲಿ ಕರಗಿಸಿದಾಗ ಈ ಬಂದಂತ ಲೋಹೀಯ ಆಕ್ಸೈಡ್ಗಳ ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್, ತಾಮ್ರದ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ಗಳು ಇವೆಲ್ಲವನ್ನೂ ಲೋಹೀಯ ಆಕ್ಸೈಡ್ಗಳನ್ನ ನೀರಿನಲ್ಲಿ ಕರಗಿಸಿದಾಗ ಪ್ರತ್ಯಾಮ್ಲಗಳನ್ನ ಉಂಟು ಮಾಡ್ತವೆ. ಆದ್ದರಿಂದ ಅವುಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನ ಅಂತ ಕರಿತೇವೆ. ಯಾಕೆ ಲೋಹದ ಆಕ್ಸೈಡ್ಗಳನ್ನ ಯಾಕೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರಿತೇವಪ್ಪ ಅಂತಂದ್ರೆ ಬಂದಂತ ಈ ಲೋಹದ ಆಕ್ಸೈಡ್ಗಳನ್ನ ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳನ್ನ ಉಂಟು ಮಾಡ್ತವೆ. ಆದ್ದರಿಂದ ಲೋಹದ ಆಕ್ಸೈಡ್ಗಳನ್ನ ನಾವೇನಂತ ಕರಿತೇವೆ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಆಕ್ಸೈಡ್ಗಳು ಎನ್ನುತ್ತೇವೆ. ಮತ್ತು ನೋಡಿ, ಫಾರ್ ಎಕ್ಸಾಂಪಲ್ ಸೋಡಿಯಂ ಆಕ್ಸೈಡ್ ಇದೆಯಲ್ಲ, ಇದು ನೀರಿನೊಂದಿಗೆ ಕರಗಿದಾಗ ಬರ್ತಕ್ಕಂಥ ಪ್ರತ್ಯಾಮ್ಲ ಏನಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ಪೊಟ್ಯಾಷಿಯಂ ಆಕ್ಸೈಡ್ ಅನ್ನು ನಾವು ನೀರಿನಲ್ಲಿ ಕರಗಿಸಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಂತು. ನೋಡಿ, ಸೋಡಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ಬಂದಂತ ಪ್ರತ್ಯಾಮ್ಲ ಯಾವ್ದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಷಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಂತು. ಅದೇ ರೀತಿ ನೀವು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನೀರಿನಲ್ಲಿ ಕರಗಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಪ್ರತ್ಯಾಮ್ಲ ಬಂತು. ಅದೇ ರೀತಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ನೀವು ನೀರಿನಲ್ಲಿ ಕರಗಿಸಿದಾಗ ಬಂದಂತ ಪ್ರತ್ಯಾಮ್ಲ ಏನಪ್ಪ ಅಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇದು ಪ್ರತ್ಯಾಮ್ಲ ಅಂತಕ್ಕಂಥದ್ದಾದ್ರೆ ಅದು ಕೆಂಪಿದ್ದನ್ನ ನೋಡ್ಬೇಕು, ನೀಲಿ ಮಾಡ್ಬೇಕು. ನೀಲಿ ಇದ್ದದ್ದು ಕೆಂಪಾದಪ್ಪ ಅಂದ್ರೆ ಆಮ್ಲ, ಕೆಂಪಿದ್ದದ್ದು ಲಿಟ್ಮಸ್, ನೀಲಿ ಆದಪ್ಪ ಅಂದ್ರೆ ಪ್ರತ್ಯಾಮ್ಲ. ಈ ರೀತಿ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಈ ರೀತಿ ಪ್ರತ್ಯಾಮ್ಲಗಳು ಬರ್ತವೆ. ಹಾಗಾಗಿ ಲೋಹದ ಆಕ್ಸೈಡ್ಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ಎಲ್ಲಾ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಕಹಿ ರುಚಿಯನ್ನ ಹೊಂದಿರ್ತವೆ. ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ. ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳು ಅಂದ್ರೆ ಪ್ರತ್ಯಾಮ್ಲಗಳನ್ನ ಉಂಟು ಮಾಡ್ತವೆ. ಬಹುತೇಕ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ, ಹೆಚ್ಚಿನ ಲೋಹಗಳಂದ್ರೆ ಬಹುತೇಕ ಲೋಹಗಳು ನೀರಿನಲ್ಲಿ ಕರಗುವುದಿಲ್ಲ. ಆದರೆ ಕೆಲವು ನೀರಿನಲ್ಲಿ ಕರಗಿ ಏನ್ ಮಾಡ್ತವೆ? ಕ್ಷಾರಗಳು ಅಥವಾ ಪ್ರತ್ಯಾಮ್ಲಗಳನ್ನ ಉಂಟು ಮಾಡ್ತವೆ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಕ್ಷಾರಗಳನ್ನ ಉಂಟು ಮಾಡ್ತವೆ. ನೋಡಿ, ಸೋಡಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ ಉಂಟಾಗ್ತಕ್ಕಂಥ ಕ್ಷಾರ ಯಾವ್ದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಷಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಕ್ಷಾರವನ್ನ ಉಂಟು ಮಾಡ್ತದೆ. ಅದೇ ರೀತಿ ಅಲ್ಯೂಮಿನಿಯಂ ಮೇಲೆ ದಪ್ಪ ಆಕ್ಸೈಡ್ ಪದರವನ್ನು ಉಂಟು ಮಾಡುವ ಕ್ರಿಯೆಗೆ ಏನಂತ ಕರಿತೇವೆ? ಆ್ಯನೋಡೀಕರಣ ಅಂತ ಕರಿತೇವೆ. ಅಲ್ಯೂಮಿನಿಯಂ ಅಲ್ಲಿ ನೀವು ಗಾಳಿಗೆ ತೆರೆದಿಟ್ಟಾಗ ಆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ಅಲ್ಯೂಮಿನಿಯಂ ಏನ್ ಮಾಡ್ತದೆ? ವರ್ತಿಸಿ ಅಲ್ಯೂಮಿನಿಯಂನ ಮೇಲೆ ಒಂದು ದಪ್ಪ ಪದರ ಉಂಟಾಗುತ್ತದೆ. ಇದನ್ನ ಆ್ಯನೋಡೀಕರಣ ಅಂತ ಕರಿತೇವೆ. ಅಂದ್ರೆ ಅಲ್ಯೂಮಿನಿಯಂ ಅನ್ನು ಗಾಳಿಗೆ ಇಟ್ಟಾಗ ತೆಳುವಾದ ಆಕ್ಸೈಡ್ ಪದರ ಉಂಟಾಗುತ್ತದೆ. ಆನೋಡೀಕರಣ ಕ್ರಿಯೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಶುದ್ಧ ಅಲ್ಯೂಮಿನಿಯಂ ಮತ್ತು ಶುದ್ಧ ಅಲ್ಯೂಮಿನಿಯಂ ಏನಾಗಿರ್ತದೆ? ಧನಾಗ್ರವಾಗಿರ್ತದೆ. ಮತ್ತು ಸಾರರಹಿತ ಗಂಧಕಾಮ್ಲವನ್ನು ನಾವೇನ್ ಮಾಡ್ತೇವೆ? ವಿದ್ಯುತ್ ವಿಭಜನೀಯವಾಗಿ ಬಳಸಲಾಗುತ್ತದೆ. ಧನಾಗ್ರಹದಲ್ಲಿ ಬಿಡುಗಡೆಯಾದ ಆಕ್ಸಿಜನ್ ಅನಿಲವು ಅಲ್ಯೂಮಿನಿಯಂ ಜೊತೆ ಪ್ರತಿವರ್ತಿಸಿ ಏನಾಗುತ್ತೆ? ದಪ್ಪನೆಯ ಆಕ್ಸೈಡ್ ಪದರ ಉಂಟಾಗುತ್ತದೆ. ಈ ರೀತಿ ಆಕ್ಸೈಡ್ ಪದರ ಉಂಟಾಗೋದ್ರಿಂದ ಅಲ್ಯೂಮಿನಿಯಂ ಏನಾಗುತ್ತೆ? ಇದು ನಶಿಸುವಿಕೆಗೆ ಒಳಗಾಗುವುದಿಲ್ಲ, ದೀರ್ಘಕಾಲ ಬಳಕೆ ಆಗುತ್ತದೆ.
ಇದುವರೆಗೂ ನಾವೇನ್ ಮಾಡ್ತವಪ್ಪ ಅಂದ್ರೆ ಲೋಹಗಳು ರಾಸಾಯನಿಕ ಲಕ್ಷಣದಲ್ಲಿ ತಿಳ್ಕೊಂಡ್ವಿ. ಈಗ ಲೋಹಗಳು ಅಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ? ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಕೊಟ್ಟು, ಈಗ ಅಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನಾಗುತ್ತದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಇದುವರೆಗೂ ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ಗಳು ಬಂದು, ಅದೇ ರೀತಿ ಅಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ನೋಡ್ರಿ, ಈಗ ಅಲೋಹಗಳು ಪ್ಲಸ್ ಆಕ್ಸಿಜನ್ ಏನ್ ಬರ್ತದೆ ಪದ್ಧತಿ? ಅಲೋಹೀಯ ಆಕ್ಸೈಡ್ಗಳು ಬಂದು, ಅಲೋಹೀಯ ಆಕ್ಸೈಡ್ಗಳು ಬಂದು, ಅಲೋಹೀಯ ಆಕ್ಸೈಡ್ಗಳು. ಉದಾಹರಣೆ ಏನಪ್ಪಾ ಅಂತಂತಂದ್ರೆ, ಅಲೋಹಗಳ ಆಕ್ಸೈಡ್ಗಳು, ಈ ಅಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಕೊಡ್ತವೆ. ಉದಾಹರಣೆ ನೋಡಿ, ಈಗ ಅಲೋಹ ಎಸ್ ಗಂಧಕ, ಆಕ್ಸಿಜನ್ ವರ್ತಿಸಿ ಗಂಧಕದ ಡೈಆಕ್ಸೈಡ್ ಬಂತು. ಈ ಅಲೋಹದ ಆಕ್ಸೈಡ್ ಅನ್ನು ನಾವು ನೀರಿನಲ್ಲಿ ಕರಗಿಸಿದಾಗ ಏನ್ ಬಂತಪ್ಪ ಅಂದ್ರೆ H2SO3 ಸಲ್ಫ್ಯೂರಸ್ ಆಮ್ಲ ಬಂತು. ಬಹುತೇಕ ಅಲೋಹೀಯ ಆಕ್ಸೈಡ್ಗಳನ್ನ, ಅಲೋಹದ ಆಕ್ಸೈಡ್ಗಳನ್ನು ನೀರಿನಲ್ಲಿ ಕರಗಿಸಿದಾಗ ಏನ್ ಬರ್ತವೆ? ಆಮ್ಲೀಯ ಆಕ್ಸೈಡ್ಗಳನ್ನು ಕೊಡ್ತವೆ. ಆಗಲೇ ಏನ್ ತಿಳ್ಕೊಂಡ್ರೆ, ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಮಾಡ್ತವೆ. ಅದೇ ರೀತಿ ಅಲೋಹದ ಆಕ್ಸೈಡ್ಗಳು ಅಲೋಹಗಳ ಆಕ್ಸಿಜನ್ ಕರಗಿಸಿದಾಗ ಅಲೋಹೀಯ ಆಕ್ಸೈಡ್ಗಳು ಬರ್ತವೆ. ಈ ಅಲೋಹೀಯ ಆಕ್ಸೈಡ್ಗಳನ್ನು ನೀರಿನಲ್ಲಿ ಕರಗಿಸಿದಾಗ ಎಂತಂದ್ರೆ ಆಮ್ಲೀಯ ಆಕ್ಸೈಡ್ಗಳು ಕೊಡ್ತವೆ. ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ನೀರಿನ ಜೊತೆಗೆ ವರ್ತಿಸಿ ಸಲ್ಫ್ಯೂರಸ್ ಆಮ್ಲ ಬಂದಿದೆ. ಈಗ ನೋಡ್ರಿ, ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಏನ್ ಮಾಡ್ತಪ್ಪ ಅಂತಂದ್ರೆ, ಅಲ್ಯೂಮಿನಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿ ಮತ್ತೆ ಸತುವಿನ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳು ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ Al2Cl3 ಪ್ಲಸ್ ಏನ್ ಬಿಡುಗಡೆ ಆಗುತ್ತಪ್ಪ ಅಂತಂದ್ರೆ ನೀರು ಬಿಡುಗಡೆ ಆಗುತ್ತೆ. ಅದೇ ರೀತಿ ಸತುವಿನ ಆಕ್ಸೈಡ್ ಅದೇ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಅಲ್ಯೂಮಿನೇಟ್ 2NaAl2O3O2 ಪ್ಲಸ್ H2O. ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ನೀರು ಬಂತು. ಅದೇ ರೀತಿ ಸತುವಿನ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ವರ್ತಿಸಿ ಸೋಡಿಯಂ ಅಲ್ಯೂಮಿನೇಟ್ ಪ್ಲಸ್ ನೀರನ್ನು ಬಿಡುಗಡೆ ಮಾಡ್ತು. ಅದೇ ರೀತಿ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿದಾಗ ಏನ್ ಬರ್ತಪ್ಪ ಅಂತಂದ್ರೆ 2NaAl2O2 Al2O3 ಪ್ಲಸ್ H2O ಬಂತು. ಅದೇ ರೀತಿ ಸತುವಿನ ಆಕ್ಸೈಡ್ 2NaOH ಗಿವ್ಸ್ ರೈಸ್ ಟು ಏನ್ ಬರ್ತಪ್ಪ ಅಂತಂದ್ರೆ ಸೋಡಿಯಂ ಜಿಂಕೋಯೇಟ್ Na2ZnO2 ಪ್ಲಸ್ ಏನ್ ಬಂತಪ್ಪ ಅಂತಂದ್ರೆ H2O ಬಂತು. ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ನೀರು ಬಂತು. ಅದೇ ರೀತಿ ಸತುವಿನ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ವರ್ತಿಸಿದಾಗ ಸತುವಿನ ಕ್ಲೋರೈಡ್ ಪ್ಲಸ್ ನೀರು ಬಿಡುಗಡೆ ಆಯಿತು. ಅದೇ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲವಾಗಿರ್ತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಅಲ್ಯೂಮಿನೇಟ್ ಪ್ಲಸ್ ನೀರು ಬಂತು. ಅದೇ ಸತುವಿನ ಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಜಿಂಕೋಯೇಟ್ ಪ್ಲಸ್ ನೀರು ಬಂತು. ಅಂದರೆ ಕೆಲವು ಲೋಹದ ಆಕ್ಸೈಡುಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಲಕ್ಷಣ ಎರಡನ್ನೂ ಪ್ರದರ್ಶಿಸುತ್ತವೆ. ಕೆಲವು ಲೋಹದ ಆಕ್ಸೈಡುಗಳು ಮತ್ತು ಲೋಹದ ಆಕ್ಸೈಡ್ಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳ ಎರಡನ್ನೂ
ಪ್ರದರ್ಶಿಸುತ್ತವೆ. ಇಂತಹ ಲೋಹದ ಆಕ್ಸೈಡ್ಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರೀತೇವೆ. ಈ ರೀತಿ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಏನು ಮಾಡ್ತಾವಪ್ಪ ಅಂತಂತಂದರೆ ನೀರು ಮತ್ತು ಲವಣಗಳನ್ನು ಉತ್ಪತ್ತಿ ಮಾಡ್ತವೆ. ಇಲ್ಲಿ ಲೋಹದ ಆಕ್ಸೈಡು, ಸತುವಿನ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉತ್ಪತ್ತಿ ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಕರಿತೇವೆ. ಮತ್ತೆ ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ವರ್ತಿಸುವುದರಿಂದ ಅವನ್ನ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತೇವೆ. ಅಂತ ಉಭಯಧರ್ಮಿ ಆಕ್ಸೈಡ್ಗಳು ಯಾವಪ್ಪ ಅಂತಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ಇವನ್ ಯಾಕೆ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತಾವಪ್ಪ ಅಂತಂದ್ರೆ ಈ ಎರಡೂ ಆಕ್ಸೈಡ್ಗಳು ಏನ್ ಮಾಡ್ತವೆ, ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿ ಏನಾಗುತ್ತೆ ನೀರು ಮತ್ತು ಲವಣಗಳನ್ನು ಉತ್ಪತ್ತಿ ಮಾಡುವುದರಿಂದ ಇವನ್ನ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತೇವೆ. ಇನ್ನ ನೀರಿನ ಜೊತೆ ಲೋಹಗಳ ವರ್ತನೆ ನೋಡೋಣ. ನೀರಿನ ಜೊತೆ ಲೋಹಗಳ ವರ್ತನೆ ನೋಡೋಣ. ಸೋಡಿಯಂ ಅಂತಕ್ಕಂಥ ಲೋಹ ನೀರಿನ ಜೊತೆಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಲಜನಕದ ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ಅದೇ ರೀತಿ ಪೊಟ್ಯಾಷಿಯಂ ಅಂತಕ್ಕಂಥ ಲೋಹವು ನೀರಿನ ಜೊತೆಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಲಜನಕವನ್ನ ಬಿಡುಗಡೆ ಮಾಡುತ್ತದೆ. ಅದೇ ರೀತಿ ಕ್ಯಾಲ್ಸಿಯಂ ಅಂತಕ್ಕಂಥ ಲೋಹ ನೀರಿನ ಜೊತೆ ವರ್ತಿಸಿ ಏನನ್ನ ಉತ್ಪತ್ತಿ ಮಾಡ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಲಜನಕದ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಈ ರೀತಿ ಲೋಹಗಳು ನೀರಿನ ಜೊತೆಗೆ ವರ್ತಿಸಿದಾಗ ಆಯಾಯ ಲೋಹದ ಹೈಡ್ರಾಕ್ಸೈಡ್ ಮತ್ತೆ ಜಲಜನಕದ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಯಾವುದೇ ಲೋಹಗಳು ನೀರಿನ ಜೊತೆಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದಪ್ಪ ಅಂತಂದ್ರೆ ಜಲಜನಕವನ್ನ ಬಿಡುಗಡೆ ಮಾಡ್ತೈತಿ. ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳ ಅತಿ ವೇಗವಾಗಿ ನೀರಿನೊಂದಿಗೆ ವರ್ತಿಸಿ ನೀರು ಅಥವಾ ಗಾಳಿ ಜೊತೆ ವರ್ತಿಸಿ ಏನಂತೆ ಬೆಂಕಿ ಹತ್ತಿಕೊಳ್ತಾವೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥ ಲೋಹಗಳದವಲ್ಲ ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸಿ ಬೇಗನೆ ಕ್ಷಿಪ್ರವಾಗಿ ರಾಸಾಯನಿಕ ಪ್ರತಿಕ್ರಿಯೆಗೆ ಒಳಪಟ್ಟು ಬೆಂಕಿ ಹತ್ತಿಕೊಂಡು ಉರಿತವೆ. ಈ ರೀತಿ ಬೆಂಕಿ ಹತ್ತಿಕೊಂಡು ಉರಿಯೋದನ್ನು ತಪ್ಪಿಸೋಕ್ಕೋಸ್ಕರ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನು ಏನು ಮಾಡ್ತಾರೆ, ಸೀಮೆ ಎಣ್ಣೆಗೆ ಸಂಗ್ರಹಿಸಿಡ್ತಾರೆ. ಯಾಕಪ್ಪ ಸೀಮೆ ಎಣ್ಣೆ ಸಂಗ್ರಹಿಸ್ತಾರೆ ಅಂದರೆ ಈ ಎರಡು ಲೋಹಗಳು ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ಹಾಗಾಗಿ ಈ ಲೋಹಗಳನ್ನು ನಾವು ಸೀಮೆ ಎಣ್ಣೆ ಒಳಗಡೆ ಇಟ್ಕೊಳ್ತೇವೆ. ಈಗ ಇದುವರೆಗೂ ಈ ಲೋಹಗಳು ಮತ್ತು ಅಲೋಹಗಳಲ್ಲಿ ಏನ್ ತಿಳ್ಕೊಂಡ್ರಿ ಮಕ್ಕಳೇ ಅಂದ್ರೆ ಲೋಹ ಮತ್ತು ಅಲೋಹಗಳ ಭೌತ ಲಕ್ಷಣಗಳು ತಿಳ್ಕೊಂಡ್ರಿ ಮತ್ತು ಲೋಹ ಮತ್ತು ಅಲೋಹಗಳ ಕೆಲವು ರಾಸಾಯನಿಕ ಲಕ್ಷಣಗಳನ್ನು ತಿಳ್ಕೊಂಡ್ರಿ. ಹಾಗಾದ್ರೆ ಗೃಹ ಪಾಠವನ್ನು ಬರ್ಕೊಡ್ರಿ. ಒಂದನೇದು ಲೋಹಗಳ ಭೌತ ಲಕ್ಷಣಗಳನ್ನ ಪಟ್ಟಿ ಮಾಡಿ. ಎರಡನೇ ಪ್ರಶ್ನೆ ಅಲೋಹಗಳ ಭೌತ ಲಕ್ಷಣಗಳನ್ನ ಪಟ್ಟಿ ಮಾಡಿ. ತನ್ಯತೆ ಮತ್ತು ಕುಟ್ಯತೆಯ ಪದಗಳ ಅರ್ಥವನ್ನ ತಿಳಿಸಿ. ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು? ಉದಾಹರಣೆ ಕೊಡಿ.